ಅತಿಯ ಮನಿದ್ವಾಸಿ ಹತಿ ಹೂವಿನಾಂಗೆ ಎಪ್ಪತ್ತು ತಿಂದ ಮಧುಮಗ ಎಪ್ಪತ್ತು ತಿಂದ ಮಧುಮಗ ಹೊಟ್ಟಿಲಿ ನೆಗಳುಂಟೋ ಏನೋ ಶಿವಬಲ್ಲ ನೆಗಳುಂಟೋ ಏನೋ ಶಿವಬಲ್ಲ ಆಹೋ ಆಹೋ. ಇಲ್ಲಿ ಮದುವೆ ಆದ ಒಳಿಯ ತನ್ನ ಹೆಂಡತಿ ಮನೆಗೆ ಅಂದರೆ ಅತ್ತೆ ಮನೆಗೆ ಬಂದಿದ್ದಾನೆ. ಹೊಸ ಹೊಸ ಅಳಿಯ ಮಗ ಬಂದು ಅವನಳು ಉಪಚಾರ ಮಾಡಬೇಕಲ್ಲ. ಅದು ನಮ್ಮ ಹಿಂದೆ ಹಳ್ಳಿಯವರ ಕ್ರಮ. ಅದು ಅವನಿಗೆ ಏನಿಷ್ಟು ಅದನ್ನು ಮಾಡಿ ಹಾಕೋದು. ಮತ್ತು ಒಳ್ಳೆ ತಿಂಡಿ ನಾವು ಹೇಳ್ತೇವಲ್ಲ, ಒಂದು ರೀತಿ ಸ್ಟ್ಯಾಂಡರ್ಡ್ ಅಂತ ಹೇಳಿದಾಗ ಗುಣಮಟ್ಟದ ತಿಂಡಿ. ಇಲ್ಲಿ ಅತ್ತೆ ಅಳಿನಿಗೆ ಏನು ಮಾಡಿದ್ಲಂದರೆ ದೋಸೆ ಮಾಡಿದ್ಲು. ದೋಸೆ ಅದು ಎಂಥ ದೋಸೆ ಅಂದರೆ ನಮ್ಮಲ್ಲಿ ಹೇಳುತ್ತೆ ತಿಳುಕಿಪ್ಪದು ಮೆತ್ತಗಿನ ದೋಸೆ ಅಂತ. ಅಂದರೆ ತಿಮ್ಮಕ್ಕೆ ಬಾರಿ ಲಘು ಮತ್ತೆ ಎಷ್ಟು ಬೇಕಾದ್ರೂ ತಿನ್ನಲ್ಲ. ಈ ಒಳಿಯ ಎಂತ ಮಾಡ್ದ 70 ದೋಸೆ ತಿಂದ. ಅದಕ್ಕೆ ಅವ್ರು ಹೇಳೋದು ಅತಿಯ ಮನಿ ದ್ವಾಸಿ ಹತ್ತಿ ಹೂವಿನಾಂಗ. ಹತ್ತಿ ಹೂವು ಅಂದ್ರೆ ಅಷ್ಟು ಹಗುರ, ಹಾಗೆ ದ್ವಾಸಿಗೂ ಅಷ್ಟು ಹಗುರ ಅಂದ್ರೆ ಅಷ್ಟು ಮೆತ್ತಗಿದಿತ್ತಂತ. 70 ತಿಂದ ಮಧುಮಗ. ಎಷ್ಟು ದೋಸೆ ತಿಂದ? 70 ದೋಸೆ ತಿಂದ. ಸಾಮಾನ್ಯವಾಗಿ ಅಂತಂದ್ರೆ ಹೆಚ್ಚಿನವರಿಗೆ ಈ ಹೆಂಡತಿ ಮನೆ ಹೋಗಿ ಸ್ವಲ್ಪ ದಾಕ್ಷಿಣ್ಯ ಅಂತ, ಒಳಗೆ ಬೇಕಂತಿದ್ರು ಹೊರಗಿನ ಬೇಡ ಅಂತ. ಇವನಿಗೆ ಆ ದಾಕ್ಷಿಣ್ಯ ಇಲ್ಲ, ತಿಂಬಂಗಿದ್ದು ತಿಂದ. ಅದನ್ನು ಕಂಡು ಅದು ಸುತ್ತಮುತ್ತ ಇಪ್ಪರು ಇವನ ಹತ್ರ ಹೇಳದಲ್ಲ, ಹಳ್ಳಿಯನ್ನು ಮರ್ಯಾದೆ ತೆಗುಕತ್ತ ಅವರವರೇ ಮಾತಾಡ್ಕೊಂಡವ್ರು. ಎಂತ ಹೇಳ ಅವರಷ್ಟು ಗೌರೇ 70 ತಿಂದ ಮಧುಮಗ ಹೊಟ್ಟಿಲಿ ನೆಗಳುಂಟೋ ಏನೋ ಶಿವಬಲ್ಲ. ದೇವರೇ ಎಷ್ಟು ದೋಸೆ, 70 ದೋಸೆ ತಿಂದ ಇವನು ಹೊಟ್ಟಿಲಿ ಅಂತ ಇತ್ತು ಮಾರ್ರೆ. ಇವನು ಹೊಟ್ಟೆಗಳು ಮೊಸಳಿ ಇருக்கு, ಮೊಸಳಿ ಅದಿತ್ತ ಏನೋ ದೇವರಿಗೆ ಗೊತ್ತಿತ್ತು. ಏನು ತಿಂತ ಮಾರ್ರೆ ಅಂತ ತಮಾಷೆ ಮಾಡ್ತಾರೆ.